ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿನ ಆಯಿತು ನಾನು ವಿಡಿಯೋನ ಹಾಕಿ. ಒಂದು ಕಮೆಂಟ್ಗೆ ತುಂಬ ದಿನದಿಂದ ನಾನು ಉತ್ತರ ನೀಡಿರಲಿಲ್ಲ, ಹಾಗಾಗಿ ಇವತ್ತು ಉತ್ತರ ಕೊಡ್ತಾ ಇದ್ದೀನಿ. ಈಗ ಯಾವ ಕಮೆಂಟು ಅಂತ ನೀವು ಈಗಾಗಲೇ ತಂಬೇಲಲ್ಲಿ ನೋಡಿರ್ತೀರ. ಅಂದರೆ ಅವರು ನಮ್ಮ ಒಂದು ಫಾಲೋವರ್ ಕಮೆಂಟ್ ಮಾಡಿರೋ ಪ್ರಕಾರ ಬೋಟಿಕ್ ಸ್ಟೈಲು ಮತ್ತು ಟೈಲರ್ದು ಡಿಫ್ರೆಂಟ್ ಇರುತ್ತಾ ಸ್ಟಿಚಿಂಗು ಅಂತ. ಮುಂಚೆ ಎಲ್ಲ ಇತ್ತು, ಬಟ್ ಈಗಿಲ್ಲ ಅಂತಲೇ ಹೇಳ್ತೀನಿ. ಟೈಲರು ಒಂದೇ, ಬೋಟಿಕ್ಕು ಒಂದೇ ಅನ್ನೋ ಲೆಕ್ಕಕ್ಕೆ ಈಗ ತೊಗೊಂಡು ಹೋಗ್ತಾ ಇದ್ದೀವಿ. ಯಾಕೆ ಅಂದರೆ ಟೈಲರ್ ಶಾಪಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೋ ಅದೇ ವರ್ಕರ್ಸೇ ಬೋಟಿಕ್ಕಲ್ಲೂ ಸಹ ಕೆಲಸ ಮಾಡೋ ಅಂಥದ್ದು. ಕಟಿಂಗ್ ಮಾಸ್ಟರು ಅಷ್ಟೇ, ಬೋಟಿಕ್ಕಲ್ಲಿ ಕಟಿಂಗ್ ಮಾಸ್ಟರ್ ಇರೋ ಅಂಥವ್ರೆ ಇವಾಗೆಲ್ಲ ಟೈಲರ್ ಶಾಪ್ಗಳಲ್ಲೂ ಸಹ ಒಂದು ಬೋಟಿಕ್ಕಲ್ಲಿ ಯಾರು ಟೈಲರ್ ವರ್ಕರ್ಸ್ ಇದ್ದಾರೆ ಅದೇ ವರ್ಕರ್ಸ್ನೇ ಇಲ್ಲೂ ಸಹ ಒಂದು ಕೆಲಸ ಮಾಡ್ತಾ ಇರೋದು ಅಂತಲೇ ಹೇಳ್ಬೋದು. ಮುಂಚೆ ಎಲ್ಲ ಇತ್ತಷ್ಟೇ, ಅದು ಟೈಲರ್ ಸಪ್ರೇಟು ಬೋಟಿಕ್ ಸಪ್ರೇಟು ಅಂತ. ಮುಂಚೆ ಯಾವುದೇ ಥರವಾದಂಥ ಬೋಟಿಕ್ ಅಂತ ನೇಮ್ ಇಡ್ತಾ ಇರಲಿಲ್ಲ. ಮುಂಚೆ ಎಲ್ಲ ನಾನು ಟೈಲರ್ ಅಂತಲೇ ಇಟ್ಟಿರೋದ್ರಿಂದ ಈಗ ಯಾರೂ ಅಷ್ಟೇ ಚೇಂಜು ಸಹ ಮಾಡೋಕ್ಕೆ ಹೋಗ್ತಾ ಇಲ್ಲ. ಯಾರೋ ಮನೇಲಿ ಹೊಲಿಯೋ ಅಂಥವ್ರು ಒಬ್ಬೊಬ್ಬರು ಇಬ್ಬಿಬ್ಬರು ಕುತ್ಕೊಂಡು ಹೊಲಿಬೋದಷ್ಟೇ. ಈಗ ಯಾರ್ಯಾರು ಶಾಪ್ ಮಾಡಿದಾರಲ್ಲ ಅವರೆಲ್ಲ ಶಾಪ್ ಮಾಡಿರೋಲ್ಲ ಬೋಟಿಕ್ ಅಂತಲೇ ಮಾಡಿರೋವಂಥದ್ದು. ಹೌದು, ನಿಮ್ಮ ಒಂದು ಪ್ರಶ್ನೆಗೆ ಉತ್ತರ ಏನಂದರೆ ಬೋಟಿಕ್ಕು ಮತ್ತು ಟೈಲರ್ಗೆ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಕಟಿಂಗು ಅಷ್ಟೇ, ಮೆಥಡ್ ಚೇಂಜಸ್ ಇರುತ್ತೆ. ನಾವು ಕಟಿಂಗ್ ಮಾಡಬೇಕಾದ್ರೆ ಕೆಲವೊಂದು ಮೆಥಡ್ಸ್ನ ನಾವು ಟೈಲರ್ಗಳು ಏನು ಮಾಡ್ತೀವಿ ಅಂದರೆ ಅದೇ ಓಲ್ಡ್ ಮೆಥಡ್ಸನ್ನೇ ಯೂಸ್ ಮಾಡ್ತಾ ಇರ್ತೀವಿ. ಆದರೆ ಬೋಟಿಕ್ ಸ್ಟೈಲಲ್ಲಿ ಅಂತಂದರೆ ಈ ಒಂದು ಕಟಿಂಗ್ ಮಾಸ್ಟರು ಹೊಸ ಹೊಸ ಪ್ಯಾಟ್ರನ್ ಏನು ಬರುತ್ತಲ್ವ, ಈಗ ಒಂದು ಪ್ರಿನ್ಸ್ ಕಟ್ ಆಗಿರ್ಬೋದು, ಅಥವಾ ಒಂದು ಬೋಟ್ ನೆಕ್ ಆಗಿರ್ಬೋದು, ಹೈವಿ ನೆಕ್ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಹೊಸ ಹೊಸದು ಹುಡುಕ್ತಾ ಇರ್ತೀವಲ್ವ. ಆ ಹೊಸ ಹೊಸದನ್ನು ಹುಡುಕಿ ಅದನ್ನು ಕಟಿಂಗ್ ಮಾಡಬೇಕು ಅಂದರೆ ಅದನ್ನು ಮಾಸ್ಟರ್ ಹತ್ರ ನಾವು ಕಲಿಬೇಕಾಗುತ್ತೆ ಕೆಲವೊಂದು ವಿಚಾರಗಳನ್ನ. ಆದರೆ ನೀವು ಡಿಫ್ರೆನ್ಸ್ ಇರುತ್ತಾ, ಈ ಥರ ಹೇಳ್ಕೊಡ್ತಾ ಇದ್ದಾರೆ, ನೀವು ಎಲ್ಲಿ ಕಲಿತಾ ಇದ್ದೀರಾ ಅನ್ನೋದನ್ನು ಫಸ್ಟು ನೋಡ್ಕೊಳ್ಳಿ. ಯಾವ ಒಂದು ನೀವು ಇನ್ಸ್ಟಿಟ್ಯೂಟ್ಗೆ ಸೇರ್ಕೋತೀರಾ, ಎಲ್ಲಿ ಅವ್ರು ಪರ್ಫೆಕ್ಟ್ ಇದ್ದಾರಾ ಏನು ಅಂತ. ಯಾಕೆ ಅಂದರೆ ಎಲ್ಲರೂ ಅಷ್ಟೇ ಕರೆಕ್ಟಾಗೇ ಇರ್ತಾರೆ. ನಾವು ಹೇಳ್ಕೊಡ್ತೀವಿ ಅಂತ ಹೇಳ್ತಾರೆ, ಕೆಲವೊಂದು ಕಡೆ ಮೋಸನೂ ನಡೆಯುತ್ತೆ. ಆದಷ್ಟು ಹುಷಾರಾಗಿ ಸೇರಿಕೊಂಡು ನೀವು ಜಾಯ್ನ್ ಆಗಿ ನೀವು ಕಲೀರಿ. ಏನೇ ಕಲಿತ್ರೂ ಸಹ ಫಸ್ಟು ಬೇಸ್ಮೆಂಟ್ ಬೇಕಾಗಿರೋದು. ಯಾವುದೇ ಒಂದು ಮನೆ ಕಟ್ಟಬೇಕು ಅಂದರೆ ಫಸ್ಟ್ ಬೇಕಾಗಿರೋದೇ ಮನೆ ತಳಪಾಯ ಅಂತ ಹೇಳ್ತೀವಿ. ಹಾಗಾಗಿ ನೀವು ಬೇಸಿಕ್ ಕಲಿತು ನಾರ್ಮಲಿಂದನೇ ನಂತರ ಬೋಟಿಕ್ ಸ್ಟೈಲಲ್ಲಿ ನೀವು ಕಲಿಯೋದು ಉತ್ತಮ ಅಂತ ಹೇಳ್ತೀನಿ. ಬೋಟಿಕ್ ಸ್ಟೈಲಲ್ಲಿ ಕೆಲವೊಂದು ಕಟ್ಟಿಂಗ್ಸು ಡಿಫ್ರೆನ್ಸ್ ಇರುತ್ತೆ, ಅದನ್ನು ನಾನು ಸಹ ಒಪ್ಕೊತೀನಿ. ಆದರೆ ಬೋಟಿಕ್ಸ್ ಆಗಿರಲಿ ಟೈಲರ್ ಆಗಿರಲಿ ಶ್ರದ್ಧೆ ಇರಬೇಕು. ಮೇನ್ ಸ್ಟಿಚಿಂಗ್ ಮಾಡೋವಂಥದ್ದು ಮಿಷಿನ್ ಒಂದೇ ಆಗಿರುತ್ತೆ, ಬಟ್ ನೀವು ಮಾಡೋವಂಥ ಕೆಲಸ ಮಾತ್ರ ಡಿಫ್ರೆನ್ಸ್ ಇರುತ್ತೆ ಅಂತ ಹೇಳ್ಬೋದು. ನಾವು ಒಂದು ಯಾವುದೇ ಕೆಲಸ ಆಗಿರಲಿ ಫಿನಿಶಿಂಗ್ ಕೊಡೋದ್ರ ಮೇಲೆ ನಮ್ಮ ಒಂದು ಬ್ಲೌಸು ಆಗಿರ್ಬೋದು ಅಥವಾ ಒಂದು ಡ್ರೆಸ್ ಆಗಿರ್ಬೋದು ಫಿನಿಶಿಂಗ್ ಕೊಡೋದ್ರ ಮೇಲೆ ನಿಂತಿರುತ್ತೆ. ನೀವು ಬೋಟಿಕ್ಕಾ ಅಥವಾ ಟೈಲರು ಒಂದೇ ಬೋಟಿಕ್ಕು ಒಂದೇ ನನಗೆ ಹೇಳಬೇಕು ಅಂತಂದರೆ. ಬಟ್ ಈಗ ಟೈಲರು ಬೋಟಿಕ್ಕು ಅನ್ನೋದನ್ನು ನಮ್ಮ ಒಂದು ಜನ ಮಾತ್ರ ಡಿಫ್ರೆನ್ಸ್ ಮಾಡ್ತಾ ಇದ್ದಾರೆ ಅಷ್ಟೇ. ನನಗೆ ಯಾವುದೇ ಡಿಫ್ರೆನ್ಸ್ ಇಲ್ಲ, ಎರಡೂ ಒಂದೇ ಇರುತ್ತೆ. ಬಟ್ ಫಿನಿಶಿಂಗಲ್ಲಿ ಮಾತ್ರ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅಂತ ಹೇಳ್ಬೋದು. ಆದರೆ ಫಿನಿಶಿಂಗ್ ಈಗ ಟೈಲರ್ಸು ಅಷ್ಟೇ ಬೋಟಿಕ್ ಅಂತ ಏನು ಕಮ್ಮಿ ಕೊಡ್ತಾ ಇಲ್ಲ, ಅವರು ಸಹ ಫಿನಿಶಿಂಗ್ ಪಕ್ಕ ಕೊಡ್ತಾ ಇದ್ದಾರೆ ಈಗ ಎಲ್ಲರೂ ಅಷ್ಟೇ. ಈಗ ನಾವೆಲ್ಲ ಹಳೆ ಟೈಮಲ್ಲಿ ನಾವು ಟೈಲರ್ಸ್ ಅಂತ ಇಟ್ಟಿರೋದನ್ನ ಈಗ ಬೋಟಿಕ್ ಅಂತ ಚೇಂಜ್ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ನಾವು ಚೇಂಜು ಸಹ ನಾನು ಮಾಡಿಲ್ಲ. ನೀವು ಯಾರು ಪ್ರಶ್ನೆ ಕೇಳಿದಿರಲ್ಲ ಅವ್ರಿಗೆ ಹೇಳ್ತಾ ಇದ್ದೀನಿ, ಸ್ವಲ್ಪ ಡಿಫ್ರೆನ್ಸ್ ಇರೋದಂತೂ ನಿಜನೇ. ನೀವು ಜಾಯ್ನ್ ಆಗಬೇಕು ಅವ್ರ ಕ್ಲಾಸ್ಗಳಿಗೆ ಅಂತಂದರೆ ಸ್ವಲ್ಪ ಅವ್ರ ಹತ್ರ ಹಿಂದೆ ಮುಂದೆ ಯೋಚನೆ ಮಾಡಿ ಅವ್ರ ಹತ್ರ ಬ್ಯಾಕ್ಗ್ರೌಂಡ್ ತಿಳ್ಕೊಂಡು ನೀವು ಜಾಯ್ನ್ ಆಗಿ. ಮತ್ತು ನೀವು ಬೇಸಿಕ್ ಮಾತ್ರ ನೀವು ಕಲೀಲೇಬೇಕು ಅಂದರೆ ಟೈಲರ್ ಹತ್ರನೇ ಕಲಿಬೇಕು. ಫಸ್ಟು ಟೈಲರಿಂಗ್ ಕಲಿತು ನಂತರನೇ ನೀವು ಬೋಟಿಕ್ ಫಿನಿಶಿಂಗ್ ಕಲಿಬೇಕಾಗುತ್ತೆ. ಥ್ಯಾಂಕ್ ಯು.